ಇನ್ನು ಇದೇ ಬೆಳವಣಿಗೆ ಕುರಿತಂತೆ ಸಚಿವ ಎಂಬಿ ಪಾಟೀಲ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಶಾಸಕರೇನು ಹುಣಸೆ ಬೀಜನ ಖರೀದಿ ಮಾಡೋದಕ್ಕೆ 85 ಶಾಸಕರನ್ನ ಖರೀದಿಸೋದಕ್ಕೆ ಅವರೇನು ಹುಣಸೆ ಬೀಜನ ಆಪರೇಷನ್ ಕಮಲ ಅನ್ನೋದು ಅಸಾಧ್ಯ ಮಾತು. 10-15 ಶಾಸಕರು ಕಾಂಗ್ರೆಸ್ ಕದನೆ ತಟ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಬರೋದಕ್ಕೆ ಅವರೇ ರೆಡಿ ಆಗಿದ್ದಾರೆ. ಆದ್ರೆ ನಾವು 140 ಶಾಸಕರಿದ್ದೀವಿ ಅಂತ ಎಂಬಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಈಗ ಆಪರೇಷನ್ ಕಮಲ ಅಂತ ಶುರು ಮಾಡಿದ್ದಾರೆ. ವಿಜಯಾನಂದ ಕಾಶಪ್ಪನವರು ಒಂದು ಮಾತು ಹೇಳಿದ್ದಾರೆ ಸರ್. ಎಲ್ಲ ಪಟ್ಟಿ ಮಾಡಿದ್ದಾರೆ, 55 ಜನ ಪಟ್ಟಿ ಮಾಡಿ ಏಜೆಂಟ್ಗಳನ್ನ ಕಳಿಸ್ತಾ ಇದ್ದಾರೆ ಶಾಸಕರ ಮನೆಗಳಿಗೆ ಅಂತ. ನೋಡಿ, ಶಾಸಕರೇನು ನಮ್ಮ ಕಡೆ ಅಂತಾರಲ್ಲ, ಹುಣಸೆ ಬೀಜ ಹುಣಸಿಕಪ್ಪ ಅಂತೀವಿ ಏನಂತೀವಿ ನಾವು. ನಮ್ಮಲ್ಲಿ ಭಾಷೆದಾಗ ಹುಣಸಿಕಪ್ಪ ಅಂತೀವಿ. ಅದು ಹುಣಸಿಕಪ್ಪ ಎಷ್ಟಿದೆ? 130, ಈಗ 140 ಆಗ್ತೀವಿ. ಏನೋ ಹೆಂಗೆ ನೋಡಿದ್ರೆ ಹೆಚ್ಚಿಗೆ ಆಗ್ತೀವಿ. ಒಂದು 2-3 ಗೊತ್ತಿದೆ ನಿಮಗೆಲ್ಲ. 140 ಜನ ಶಾಸಕರ 2/3 ಎಷ್ಟು ರೀ? 85. ಹೌದಲ್ಲ? 85 ಜನ ಶಾಸಕ ಸಿಗ್ತಾರ. ಹುಣಸಿಕಪ್ಪ ಅವ್ರು ಶಾಸಕರು. ನಮ್ಮ ಹುಣಸಿ ಬೀಜ ನಿಮ್ಮ ಕಡೆ ಅಂತಾರೆ. ಕಪ್ಪ ನಾವಂತಿರಲ್ಲ, ನಾವು ಅಂತೀವಿ. ಹೀಗಾಗಿ ಅಷ್ಟು ಜನ ಏನಪ್ಪ ಸಲ ಒಂದು 15 ಜನ ಇತ್ತು ಅವಾಗ ಏನೋ ಒಂದ್ಸಲ ಇದು ಮಾಡಿ ಸಾಧನೆ ಮಾಡಿದ್ರು. 85 ಜನ ಮಾಡೋಕ್ಕೆ ಯಾರಿಂದೂ ಕೂಡ ಸಾಧ್ಯ ಇಲ್ಲ. ನೋಡಿ, ಇದೆಲ್ಲ ಹೂವಪ್ಪು ನಡೀತದೆ. ವಿಜಯಾನಂದ ಕಾಶಪ್ಪನವ್ರು ಏನು ಯಾವ ರೀತಿ ಹೇಳಿದಾನೆ ಅವ್ರು ಕೇಳ್ಬಿಡಿ. ವಿಜಯಾನಂದ ಹೇಳಿರ್ಬೋದು, ಅವರೆಲ್ಲ ಪ್ರಯತ್ನ ಮಾಡ್ತಿರ್ಬೋದು, ಯಾರೋ ಮಾತಾಡ್ತಿರ್ಬೋದು. ಆದ್ರೆ ವಿಜಯಾನಂದ ಕಾಶಪ್ಪನವ್ರು ಹೇಳಿರ್ಬೇಕು. ಅವರೇ ವಿಜಯಾನಂದ ಕಾಶಪ್ಪನವ್ರು ಸುಳ್ಳು ಹೇಳ್ತಾರೆ. ಆದ್ರೆ ಇಷ್ಟೇ, ಅದು ಆಪರೇಷನ್ ಕಮಲ ಅಸಾಧ್ಯದ ಮಾತು. ಅಷ್ಟೇ ಅಲ್ಲ, ಬಿಜೆಪಿನ ಹಿಂದೆನೂ ಹೇಳಿದ್ದೀನಿ, ಬಿಜೆಪಿಯ ಮತ್ತು ಜೆಡಿಎಸ್ ನ ಬಹಳಷ್ಟು ಶಾಸಕರು ಕಾಂಗ್ರೆಸ್ ಕದ ಬಡಿತಾ ಇದ್ದಾರೆ. 10-15 ಜನ ನಮ್ಮ ಕಡೆ ಬರ್ತಾ ಇದ್ದಾರೆ. ಇಂಥವ್ರಿಗೆ ಆಪರೇಷನ್ ಕಮಲ ಮಾತಾಡ್ತಾ ಇದೀರಿ ನೀವು.